ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ನಾನು ನಿಮ್ಮ ರೇಡಿಯೋ ಗೆಳೆಯ ವಿಠಲ್. ಸ್ನೇಹಿತರೆ, ಇವತ್ತು ನಿಮ್ಗಾಗಿ ಒಂದು ಮಣ್ಣಿನ ಮಕ್ಕಳು ಎಂಬ ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ಬಂದಿದ್ದೇನೆ. ಸ್ನೇಹಿತರೆ, ಮಣ್ಣಿನ ಮಕ್ಕಳು ಅಂದಾಕ್ಷಣ ನಮ್ ಕಣ್ ಮುಂದೆ ಬರೋದು ರೈತರ ಚಿತ್ರಣ ಅಲ್ಲವೇ? ಆದ್ರೆ ಅದೇ ಮಣ್ಣನ್ನು ನಂಬಿಕೊಂಡು ಬದುಕು ಸಾಗಿಸುವ ವರ್ಗ ಹೊಂದಿದೆ, ಅವರೇ ಕುಂಬಾರರು. ಕೈಗಾರಿಕಾ ಕ್ರಾಂತಿ ಮತ್ತು ಜಾಗತೀಕರಣದ ಪ್ರಭಾವ ಯಾರನ್ನು ಬಿಟ್ಟಿಲ್ಲ ಹೇಳಿ? ಸ್ವಾಭಿಮಾನದಿಂದ ಸಾರ್ಥಕ ಜೀವನ ಸಾಗಿಸುತ್ತಿರುವ ಎಲ್ಲರನ್ನೂ ಬೀದಿಗೆ ತಂದಿದೆ. ಇದೀಗ ನಾನು ಹೇಳಲು ಹೊರಟಿರುವುದು ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಸುಲ್ತಾನ್ ಪೇಟೆಯ ಕುಂಬಾರ ಸಮುದಾಯಗಳ ಬಗ್ಗೆಯಾಗಿದೆ. ಇವರ ಮಣ್ಣಿನ ಜೊತೆಗಿನ ಒಡನಾಟದ ಬದುಕು, ನಡೆದು ಬಂದ ದಾರಿಯ ಬಗ್ಗೆ ಅವರಿಂದಲೇ ಕೇಳೋಣ ಬನ್ನಿ. ಫಸ್ಟು 30 ವರ್ಷದಿಂದ 15 ವರ್ಷದವರೆಗೂ ನಾನು ಒಂದು 15 ವರ್ಷ ನಾವು ಇದು ಮಾಡಿದ ಮೇಲೆ ಮಡಿಕೆ, ಕಣಜ, ಗಡಿಗೆ, ಅರಿವಿ ಎಲ್ಲ ಮಾಡ್ತಾಯಿದ್ವಿ. ಅದು ಸೇಲ್ ಚೆನ್ನಾಗಿತ್ತು. ಹಳ್ಳಿಗಳಲ್ಲಿ ಎಲ್ಲ ಜನನೂ ತಗೊಳ್ತಾಯಿದ್ರು ಅಡುಗೆ ಮಾಡೋಕ್ಕೆ, ಅದೆಲ್ಲ ಮಾಡೋಕ್ಕೆ. ಇವಾಗ ಯಾರು ತಗೊಳ್ತಾ ಇಲ್ಲ. ಪಾತ್ರೆ ಸಾಮಾನು ಬಂದು, ಸ್ಟೀಲ್ ಪಾತ್ರೆ ಬಂದು. ಇವಾಗ ಹೂವಿನ ಕುಂಡ ತಗೊಂಡು ಮಾಡ್ತಾಯಿದ್ವಿ ಒಂದು 15 ವರ್ಷದಿಂದ. ಆ ಕುಂಡಾಗಿ ಇವಾಗ ಪ್ಲಾಸ್ಟಿಕ್ ತಯಾರು ಮಾಡಿಬಿಟ್ಟವ್ರು ಗೌರ್ಮೆಂಟ್. ಅದು ಇದ್ದಿದ್ದು ಸೇಲ್ ಆಗೋಯ್ತು. ನಮ್ಮ ಕುಂಬಾರ ಜನಾಂಗ ಅಂತೂ ತುಂಬ ತೊಂದರೆಯಲ್ಲಿದ್ವಿ. ಮಾರ್ಕೆಟ್ ಇಲ್ಲ. ಈ ಗೌರ್ಮೆಂಟ್ದು ಆರ್ಟಿಕಲ್ ಡಿಪಾರ್ಟ್ಮೆಂಟ್ನವರು, ಆಮೇಲೆ ಕಾರ್ಪೊರೇಷನ್ನವರು ಅಲ್ಪ ಸ್ವಲ್ಪ ಹೇಳ್ತವ್ರೆ. ಅವ್ರದ್ದು 1000 ಗಟ್ಟಲೆ ತಗೊಳ್ತಾ ಇದ್ದವರು ಪಾಟ ಹಾಕೊಂಡನ್ನು. ಇವಾಗ ಒಂದು ವರ್ಷಕ್ಕೊಂದು 10 ಲೋಡ್ ತಗೊಂಡ್ರೆ ನೆಸರಿಯವರಂತೂ ಎಲ್ಲ ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ ಮಣ್ಣಿಂದ ಯಾರು ಯೂಸ್ ಮಾಡ್ತಾಯಿಲ್ಲ. ಪಾತ್ರೆ, ಮಡಿಕೆ ಕುಡಿಕೆ ಮಾಡೋಣ ಅಂದರೆ ಸ್ಟೀಲಿನ ಪಾತ್ರೆ, ಗ್ಯಾಸ್ ತಗೊಂಡು ಬಂದವ್ರೆ, ಮಡಿಕೆದಲ್ಲೇ ಆಗೋದಿಲ್ಲ. ಇವಾಗ ಕೂಲಿಗೆ ಹೋದ್ರೂ ಕೂಲಿ ಸಿಗಲ್ಲ ನಮ್ಮ ಕಡೆ. ಮಾಡೋಕ್ಕೆ ಅಲ್ಪ ಸ್ವಲ್ಪ ಮಾಡೋಣ ಅಂದರೆ ಗಿರಾಕಿ ಸಿಗಲ್ಲ. ತುಂಬ ತೊಂದರೆ. ತುಂಬ ಸಾಲ ಹೊತ್ಕೊಂಡು 50,000 60,000 ತಂದು ತಿನ್ಕೊಂಡಿದ್ದೀವಿ. ಯಾವತ್ತು ಸಾಲ ತೀರಿಸ್ಬೇಕೋ ಯಾವತ್ತೂ ನಮಗೆ ಗೊತ್ತಿಲ್ಲ. ನೀವು ಮಣ್ಣು ಎಲ್ಲಿಂದ ತರ್ತೀರಿ? ನೆಂದಿ ಕೆರೆಯಿಂದನೇ ತರಬೇಕು. ಒಂದು ವರ್ಷಕ್ಕಾಗೋಷ್ಟು ಹೊಡ್ಕೋಬೇಕು ಒಂದು ಸರ್ತಿ. ವರ್ಷಕ್ಕಾಗೋಷ್ಟು ಅಂದರೆ ಒಂದು 10 ಲೋಡು 5 ಲೋಡು ಅವ್ರವ್ರು ಮಾಡೋ ಕೆಪಾಸಿಟಿ ಮೇಲೆ ಹೊಡೆಸ್ಕೊಳ್ತೀವಿ. ಯಾಕಂದರೆ ಕೆರೆ ತುಂಬಿದ್ರೆ ಮಣ್ಣು ಸಿಗಲ್ಲ. ಒಂದೇ ಸರ್ತಿ ಸ್ಟಾಕ್ ಮಾಡ್ಕೋಬೇಕು. ಈ ಸರ್ತಿ ಮಣ್ಣು ಹೊಡೆಸ್ಕೋಬೇಕಾಗಿತ್ತು. ಆ ಮಣ್ಣು ಹೊಡೆಸ್ಕೊಳ್ಳೋಕೆ ದುಡ್ಡು ಇಲ್ದಿರೋ ಹಂಗೆ ಖಾಲಿಯಾಗಿದೆ. ಇವಾಗ ತುಂಬ ಜನಕ್ಕೆ ಮಣ್ಣಾಗೋಗ್ಬಿಟ್ಟಿದೆ. ಬೇಸಿಗೆ ಕಾಲ ಇವಾಗ ಹೊಡೆಸ್ಲೇಬೇಕು. ಮಳೆಗಾಲ ಸಿಗಲ್ಲ. ವರ್ಷಕ್ಕೊಂದೇ ಸರ್ತಿ ಹೊಡೆಸೋದು. ಇನ್ನೂ ಹೊಡೆಸಿಲ್ಲ. ಒಂದು ಲೋಡ್ ಮಣ್ಣು ನಮಗೆ ಬರೋ ಅಷ್ಟೊತ್ತಿಗೆ ಒಂದು ಟ್ಯಾಕ್ಟ್ರ್ ಲೋಡು ಅಂದರೆ 500 ರೂಪಾಯಿ ಖರ್ಚು. ಕುಂಬಾರ ಜನಾಂಗ ಬಿಟ್ಟು ಬೇರೆ ಜನಾಂಗ ಯಾರು ಮಾಡೋಕ್ಕೂ ಬರಲಿಲ್ಲ, ಮಾಡ್ತಾನೂ ಇಲ್ಲ. ಎಲ್ಲ ಇದೇ ಕೆಲಸದಾರೆ. ಹಿಂದಿನಿಂದ 50 ಜನ ಇದ್ದರು. ಎಲ್ಲ ಬೆಂಗಳೂರಿಗೆ ವರ್ಕೌಟ್ ಆಗದಿರ ಎಲ್ಲ ಬೆಂಗಳೂರು ಹೋಗ್ಬಿಟ್ರು ವ್ಯಾಪಾರ ಮಾಡ್ಕೊಂಡು. ಈ ಕೆಲಸ ಬಿಟ್ಟು ಫುಟ್ಬಾರ್ತ್ ಮೇಲೆ ಈ ಬಾಟು ಅದು ಮಾಡಿಕೆ ಅದು ಇದು ಹಾಕ್ಕೊಂಡು ಮಾರ್ಕೊಂಡು ಅಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಒಬ್ಬೊಬ್ಬರು ಸಣ್ಣ ಪುಟ್ಟ ಫ್ಯಾಕ್ಟ್ರಿ, ಗಾರೆ ಕೆಲಸ, ಅದೇನೋ ಒಂಥರ 1,000-2,000-3,000 ಸಂಬಳಕ್ಕೆ ಹೋಗಿ ಸೇರಿಕೊಂಡು ಬಾಡಿಗೆ ಮನೆ ಇದ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅನಾನುಕೂಲ ನಮ್ಮದು. ಕೂಲಿಗೆ ಹೋಗೋರು ಇಲ್ಲ. ಸ್ಕೂಲ್ ಮಕ್ಕಳಿಗೆ ಹೋದರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ವಿ. ಒಂದು ಕಾರ್ಮೆಂಟ್ ಸ್ಕೂಲ್ಗೆ ಹಾಕೋಕ್ಕಿಲ್ಲ. ಡೊನೇಷನ್ಗಳು ಬೇರೆ. ಆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಎಜುಕೇಷನ್ ಮುಂದುವರಿಸಲ್ಲ. ಹುಡುಗರು ಅದೇ ಥರನೇ ಇದ್ದಾರೆ. SLCಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಮುಂದೆ ಓದ್ಸೋಕ್ಕೂ ದುಡ್ಡಿದ್ರೆಲ್ಲ ಇವಾಗ ಡೊನೇಷನ್ಗಳು ಅದು ಇದು ಕಟ್ಟಬೇಕು. ಕಾರ್ಮೆಂಟ್ ಸ್ಕೂಲು ಅಂದರೆ ತುಂಬ ದುಡ್ಡು. ಏನು ಮುಂದುವರ್ಸೋಕೆ ನಮಗೇನು ಇಷ್ಟ ಇಲ್ಲ. ಏನು ವರ್ಕೌಟ್ ಆಗ್ತಾಯಿಲ್ಲ. ನಮಗೆ ಸಾಕಾಗೋಗ್ಬಿಟ್ಟಿದೆ. ಅದಕ್ಕೆ ಮಕ್ಕಳನ್ನ ಓದಿಸೋಣ ಅಂದರೆ ವಿದ್ಯಾಭ್ಯಾಸಕ್ಕೆ ದುಡ್ಡಿಲ್ಲ. ಯಾವುದೊಂದು ಫ್ಯಾಕ್ಟ್ರಿನೋ ಗಿಕ್ಟ್ರಿನ ಕಳಿಸ್ಕೊಡ್ತಾ ಇದ್ವಿ. ಒಬ್ಬೊಬ್ಬರೇ ಓದ್ತಾವ್ರೆ. 2,000 3,000 4,000 ಅಷ್ಟೇ ಸಂಬಳ ತಗೊಂಡು ಜೀವನ ಮಾಡ್ಕೊಳ್ತಾರೆ. ಏನು ಮುಂದುವರೆದ್ರಲ್ಲ ಇಲ್ಲಿ ಅಕಸ್ಮಾತ್ ಮಕ್ಕಳನ್ನ ಇದೇ ಕೆಲಸಕ್ಕೆ ಹಾಕೋದಂತ. ಇವಾಗ ಮಾಡೋರು ಬಿಟ್ಟರೆ ಮಾಡೋರು ಇನ್ನು ಮುಂದೆ ಯಾರೂ ಇಲ್ಲ. ನಮಸ್ಕಾರಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಪದ್ಮ. ಈಗ ಮಡಿಕೆ ಮಾಡ್ತೀರಲ್ಲ ನೀವು, ಪ್ಲಾಸ್ಟಿಕ್ ಮತ್ತೆ ಈಗ ಸ್ಟೀಲ್ ಹೊತ್ತು ಬಂದ್ಮೇಲೆ ನಿಮ್ಮ ಮಡಿಕೆ ವ್ಯಾಪಾರ ಯಾವ ರೀತಿ ಇದೆ ಅಂತ ಹೇಳ್ತೀರಾ? ವ್ಯಾಪಾರ ಇಲ್ಲಪ್ಪ. ಬೇಸಿಗೆ ಕಾಲದಲ್ಲಿ ಅರಿವಿ ಹೋಗ್ತೈತೆ. ತಿರ್ಗಾ ಇದು ಬರ್ತೈತಲ್ಲ ಹೊಸ್ತಾರ, ದೀಪಾವಳಿ ಕಳೆದ್ಮೇಲೆ ಹೊಸ್ತಾರ ಅಂತ ಆವಾಗ ಮಡಿಕೆ ಸ್ವಲ್ಪ ಹೋಗುತ್ತೆ. ಅರಿವಿ, ಪಾಟು, ಒಲೆ, ತಿರ್ಗಾ ಎಲ್ಲ ಚಿಕ್ಕ ಕುಡಿಕೆ, ಮೀಡಿಯಮ್ಸ್ ಸೈಜ್ ಮಡಿಕೆ ಎಲ್ಲ ಪಾಟ್ಗಳು ಎಲ್ಲ ಕೊಂಡ್ಕೊಂಬರೋದೆ. ತಿರ್ಗಾ ಗಣೇಶ ಹಬ್ಬದ ಟೈಮ್ನೆ ಗಣೇಶ ಮಾರ್ತೀವಿ. ರೆಡಿಮೇಡ್ ತಗೊಂಬಂದು ಗಣೇಶ ಮಾರ್ತೀವಿ. ಈ ಪಾಟ್ಗಳು ಈ ಬೇಸಿಗೆ ಇದು ಮಳೆಗಾಲದಲ್ಲಿ ಪಾಟ್ಗಳು ಅದೆಲ್ಲ ಹೋಗುತ್ತೆ. ತಿರ್ಗಾ ಉಂಡಿ, ಶ್ರಾವಣ ಶನಿವಾರ ಬಂದರೆ ಉಂಡಿ ಹೋಗುತ್ತೆ. ಅದ್ರಾಗೆ ನಮ್ಮ ಜೀವನ.
ನಮಸ್ಕಾರ ಸರ್, ನಿಮ್ಮ ಹೆಸರು? ಸುಬ್ರಹ್ಮಣ್ಯ. ಈಗ ಮಡಿಕೆ ವ್ಯಾಪಾರ ಮಾಡ್ತಿರಲ್ಲ, ಇದು ವ್ಯಾಪಾರ ಹೆಂಗಿದೆ ಈಗ? ವ್ಯಾಪಾರ ಏನಿಲ್ಲ, ಅದೇ ನಾವು ಕೊಂಡ್ಕೊಂಬರೋದು ಮಾರೋದು, ಹಾ ಏನು ಗಿಟ್ಟಲ್ಲ. ವ್ಯಾಪಾರ ಇಲ್ಲದೆ ಅವಾಗ ಮೊದಲಿತ್ತು ವ್ಯಾಪಾರ, ಇವಾಗಿಲ್ಲ. ಹಾ ಎಲ್ಲ ಕೊಂಡ್ಕೊಂಬರೋದನ್ನು ಇಲ್ಲಿ ದೂರ್ಬಾನ ಹಾ ನಾವು ಮಾಡ್ತಾ ಇಲ್ಲ, ಮಾರಲ್ಲ ಇವಾಗ. ಎಲ್ಲ ಕೊಂಡ್ಕೊಂಬರೋದು ಮಾರೋದು ಏನು ಗಿಟ್ಟಲ್ಲ. ಏನ್ ಮಾಡ್ತೀಯ? ಮೊದಲು ನೀವೇ ತಯಾರು ಮಾಡ್ತಿದ್ರಾ? ಆ ಕಾಲದಾಗ ಇವಾಗ ಯಾರು ಮಾಡಲ್ಲ, ಎಲ್ಲ ಕೊಂಡ್ಕೊಂಬತ್ತೀವಿ ದೂರ್ಬಾರದಿಂದ. ಈಗ ಕೊಂಡ ತರೋದ್ರಿಂದ ನಿಮ್ಗೆ ಯಾವ ರೀತಿ ಆದಾಯ ಸಿಗುತ್ತೆ ನಿಮಗೆ? 3 ರೂಪಾಯಿ 4 ರೂಪಾಯಿ ಅಷ್ಟೇ, ಕಮ್ಮಿ ಇಲ್ಲ. ಕೊಡಲ್ಲ, ಜಾಸ್ತಿ ಕೊಡಲ್ಲ, ಯಾರು ಕೊಡಲ್ಲ. ಇದೇ 20 ರೂಪಾಯಿ ಕೇಳ್ತಾರೆ, ಏನು ಮಾಡೋಣ ನಾವು? ಬಂಡವಾಳ ಹಾಕಿ ಏನು ಮಾಡ್ತೀಯ? ಗಿರಾಕಿ ಇಲ್ಲ, ನಮ್ಗೆ ಗಿರಾಕಿ ಇಲ್ಲ, ಹೋಯ್ತು. ಪ್ಯಾಯ್ ಸಿಕ್ಕು ಆಶೀರ್ವಾದ ದೇಶ ಬಂದು ಅದ್ಮೇಲೆ ಬಂತು, ಕುಕ್ಕರ್ ಬಂದು ನಮ್ಗೆ ಗಿರಾಕಿ ಹೋಯ್ತು. ಕೇಳಿದ್ರಲ್ಲ ಸ್ನೇಹಿತರೆ, ಮಣ್ಣಿನ ಮಕ್ಕಳ ಸಹಾಯಕ ಬದುಕಿನ ಭಾವನೆಗಳನ್ನು ಇಂತಹ ನೂರಾರು ಕುಂಬಾರ ಕುಟುಂಬಗಳು ಪರ್ಯಾಯ ಕಸಬುಗಳತ್ತ ಧಾವಿಸುತ್ತಿವೆ. ಹೀಗಾಗಿ ಮುಂದೆ ಈ ಒಂದು ಅಮೂಲ್ಯವಾದ ಪರಂಪರೆ ಕಣ್ಮರೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ.